ಇದರಲ್ಲಿ ಸಿದ್ದರಾಮಯ್ಯನವರು ಹೇಳಲಿಕ್ಕೆ ಬಯಸ್ತೀವಿ, ರಾಜಕಾರಣ ಮಾಡ್ತಾ ಇರೋದು ನಿಮ್ಮ ಪಕ್ಷ. ಇವತ್ತು 2 ನಿಮಿಷದಲ್ಲಿ ಬಗೆಹರಿಸ್ತಕ್ಕಂಥ ವಿಷಯ ಇಷ್ಟೊಂದು ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ನಿಮ್ಮ ಪಕ್ಷದ ನಾಯಕರುಗಳು. ಇದರಿಂದ ರಾಜಕೀಯ ಮಾಡಿ ರಾಜಕೀಯದಲ್ಲಿ ನಾವೇನೋ ಲಾಭ ಪಡಿಬೇಕಾಗಿಲ್ಲ. ಅಮಾಯಕರ ಮೇಲೆ ನೆನ್ನೆ ದೌರ್ಜನ್ಯ ನಡೆಸಿ ಇವತ್ತು ಅವರನ್ನು 5 ನಿಮಿಷದಲ್ಲಿ ಕೂತು ನಿಮ್ಮ ಜಿಲ್ಲಾಧಿಕಾರಿ ಸರಿಪಡಿಸ್ಲಿಕ್ಕೆ ಅವಕಾಶಗಳೇನಿತ್ತು ಅದನ್ನು ಮಾಡಿದೆ. ನನ್ನೇ ದಿನ 5 ಬಾರಿ ನಿಮ್ಮ ಜಿಲ್ಲಾಧಿಕಾರಿಗೆ ಸಿದ್ದರಾಮಯ್ಯನವರೇ ನಾನೇ ಮಾತನಾಡಿದ್ದೇನೆ. ನಿನ್ನೆ ನಾನು ಇಲ್ಲಿ ಬರಲಿಲ್ಲ. ಇಲ್ಲಿ ನಿನ್ನೆ ಈ ಒಂದು ವಿಷಯಗಳನ್ನು ಟಿವಿಗಳಲ್ಲಿ ಗಮನಿಸಿದ ನಂತರ ನಾನೆಲ್ಲ ನಿನ್ನೆ ದಿನ ನಿಮ್ಮ ಪೊಲೀಸ್ ಇಲಾಖೆ ನಿಮ್ಮ ಅಧಿಕಾರಿಗಳು ಪ್ರಚೋದನೆ ಕೊಟ್ಟಿರೋರು ಅವರು. ನಿಮಗೇನಾದರೂ ಅಲ್ಪ ಸ್ವಲ್ಪ ಆಳ್ದ ಅನುಭವ ಇದೆ ಅಂತೀರಿ, 14 ಬಜೆಟ್ ಕೊಟ್ಟವನು ಮುಖ್ಯಮಂತ್ರಿ ಒಂದು ಕುರುಬ ಸಮಾಜದವನು ಅಂತ ಹೇಳ್ತೀರಿ. ನಿಮಗೇನಾದರೂ ಕನಿಷ್ಠ ಆಳ್ತ ಪ್ರಜ್ಞೆ ಇದ್ದರೆ ನಿನ್ನೆ ನಡೆದಿರ್ತಕ್ಕಂಥ ಈ ಒಂದು ಸರ್ಕಾರದ ತಪ್ಪುಗಳೇನಿದೆ ಅದನ್ನು ಸರಿಪಡಿಸ್ಕೊಳ್ಳದೆ ಮತ್ತೆ ಉದ್ದಟತನದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಿಮ್ಮ ನಡವಳಿಕೆ ಇದೆಯಲ್ಲ, ಇದನ್ನು ಸರಿಪಡಿಸ್ಕೊಳ್ಳಿ. ನೀವು ಲೋಕಸಭೆಯನ್ನ ಟಾರ್ಗೆಟ್ ಇಟ್ಕೊಂಡು JDS ಹಾಗೂ ಬಿಜೆಪಿ ಅವರು ನಾವಲ್ಲ ಲೋಕಸಭೆ ಇಟ್ಕೊಂಡು ಟಾರ್ಗೆಟ್ ಮಾಡಿದ್ದು. ನಿನ್ನೆ ನಡೆಸಿದ್ರಲ್ಲ ಶೋಷಿತ ವರ್ಗಗಳ ಸಮಾವೇಶ, ಲೋಕಸಭೆ ಟಾರ್ಗೆಟ್ ಇಟ್ಕೊಂಡು ನಿನ್ನೆ ದಿನ ಮಟನ್ ಊಟ ಹಾಕ್ಸಿ ಮಾಡಿದ್ರಲ್ಲ, ಶೋಷಿತ ವರ್ಗಗಳ ಸಮ್ಮೇಳನ. ಅದು ರಾಜಕೀಯ ಮಾಡ್ತಾ ಇರೋದು ನಾವಲ್ಲ. ಎಷ್ಟು ವರ್ಷನಪ್ಪ ನೀವಾಗಿದ್ರಿ ಮುಖ್ಯಮಂತ್ರಿ? 5 ವರ್ಷ, ಒಂದು ಫುಲ್ ಟರ್ಮು. ಈಗಾಗಲೇ 1 ವರ್ಷ. ಹಿಂದೆ ಡೆಪ್ಟಿ CM ಎಷ್ಟು ವರ್ಷ ಇದ್ರಿ? ಎಷ್ಟು ವರ್ಷ ವಿರೋಧ ಪಕ್ಷದ ನಾಯಕರು? ನಿಮ್ಮನ್ನು ಯಾರು ಇಟ್ಕೊಂಡಿದ್ರು? ಶೋಷಿತ ವರ್ಗಗಳ ರಕ್ಷಣೆ ಕೊಟ್ಟು ಅವರ ಬದುಕನ್ನು ಸರಿಪಡಿಸಲಿಕ್ಕೆ ಮಾಡಬೇಡ ಅಂತ ಹೇಳಿದವ್ರು ಯಾರು? 14 ಬಜೆಟ್ ಕೊಟ್ಟೆ ಅಂತ ನೆನ್ನೆ ಭಾಷಣ ಮಾಡಿದ್ರಿ. 14 ಬಜೆಟಿಂದ ಶೋಷಿತ ವರ್ಗಕ್ಕೆ ಕೊಟ್ಟಂಥದ್ದೇನು? ಚರ್ಚೆ ಮಾಡ್ಲಿಕ್ಕೆ ಭಾಳ ಇದೆ ವಿಷಯ. ಆದರೆ ರಾಜಕಾರಣ ಮಾಡ್ತಿರೋದು ನೀವು. ಇವತ್ತು ಈ ರೀತಿಯ ಘಟನೆಗೆ ಪ್ರಚೋದನೆ ಮಾಡಿರೋರು ನಿಮ್ಮ ಅಧಿಕಾರಿಗಳು, ನಿಮ್ಮ ಪಕ್ಷ. ಯಾರು ಇವತ್ತು ನಿನ್ನೆ ದಿನ ಒಂದು ಲಾಠಿ ಚಾರ್ಜ್ ಆಯಿತು, ಇವತ್ತು ಇನ್ನೊಂದು ಲಾಠಿ ಚಾರ್ಜ್ ಮಾಡಿ ಕೆಲವರು ಕಣ್ಣು ಗುಡ್ಡೆ ಹೋಗಿದೆ. ಆ ಕಣ್ಣು ಉಳಿದಿರೋದೇ ಹೆಚ್ಚು. ಇವತ್ತು ಕೆಲವರು ಕಾಲು ಮುರಿದಿದೆ. ಇಂಥ ಅವಶ್ಯಕತೆ ಇತ್ತ ಸರ್ಕಾರಕ್ಕೆ? ಹೌದು, ಈಗ ನಾನು ಅದನ್ನೇ ಕೇಳೋದು. ನಿಮ್ಮ ಕೋರ್ಟ್ನ ಆದೇಶದ ಮೇಲೆ ಫ್ಲೆಕ್ಸ್ಗಳನ್ನು ಹಾಕೋಕ್ಕೆ ಅನುಮತಿ ಬೇಕು ಅಲ್ವೇ? ಈಗ ಧ್ವಜಸ್ತಂಭದಲ್ಲಿ ಹನುಮಂತ ಇದನ್ನು ಹಾಕಿದ್ದಾರೆ ಅಂತೇಳಿ ಬಾವುಟ ಹಾಕಿದ್ರು ಅಂತೇಳಿ ತೆಗೆದ್ರಲ್ಲ, ಇವತ್ತು ರಸ್ತೆ ಒಳಗೆ ಹಾಕೊಂಡಿದ್ದೀರಲ್ಲ. ಇಲ್ಲಿ ಮಹಾನ್ ನಾಯಕರುಗಳದ್ದು ಫೋಟೋಗಳು ಯಾವನು ಪರ್ಮಿಷನ್ ಕೊಟ್ಟಿದ್ದಾನೆ? ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಕೇಳಲಿಕ್ಕೆ ಬಯಸ್ತೀನಿ ನಾನು. ಇವತ್ತು ಆಯಿತು, ಅಲ್ಲಿ ಇರ್ತಕ್ಕಂಥದ್ದನ್ನು ಯಾರೋ ಗುಂಪಿನಲ್ಲಿ ಯಾರೋ ತೆಗಿಲಿಕ್ಕೆ ಹೋಗಿರ್ಬೋದು, ಅದಕ್ಕೆ ಲಾಠಿ ಚಾರ್ಜ್ ಮಾಡಬೇಕಾ?